ಬೀದಿ ಬದಿ ವ್ಯಾಪಾರಿಗಳ ಮೇಲೆ ತೋರಿಸ್ತಕ್ಕಂತ ನಿಮ್ಮ ದರ್ಪ ದೌರ್ಜನ್ಯಗಳನ್ನ ಕಟ್ಟಡದ ಮೇಲೆ ತೋರಿಸ್ತೀರಾ, ಈ ಒಂದು ಖಾಸಗಿ ಆಸ್ಪತ್ರೆಯ ಮೇಲೆ ತೋರಿಸ್ತೀರಾ? ನೆಲಮಂಗಲ ನಗರಸಭೆ ಅಧಿಕಾರಿಗಳೇ ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡ್ತೀವಿ ಅಂತ ಹೇಳಿ ಶುರು ಮಾಡಿದ ನಿಮ್ಮ ಕೆಲಸ ಧ್ವನಿ ಇಲ್ಲದವರು, ಬಡವರು, ನಿರ್ಗತಿಕರು ಅವ್ರನ್ನ ಹೆಂಗೋ ಎದುರಿಸ್ಬಿಟ್ರೆ ಅವ್ರು ಎತ್ಕೊಂಡು ಅವ್ರ ಪಾಡ್ಗೆ ಹೋಗ್ತಾರೆ, ತಗೊಂಡು ಹೇಳ್ಬಿಡ್ತೀವಿ, ತರಕಾರಿ ತಂದು ಮರಿ ಸುರಿತೀವಿ ಅಂದ್ಬಿಟ್ರೆ ಸಾಕು, ಅವ್ರು ಎತ್ಕೊಂಡು ಹೊರಗಡೆ ಇಟ್ಟು. ಆದ್ರೆ ನಾವೀಗ ಒಂದು ವಿಡಿಯೋ ತೋರಿಸ್ತೀವಿ. ಕಟ್ಟಬೇಕಾದ್ರೆ ತಡಿಬಹುದು, ಆದ್ರೆ ನೀವು ಕೆಲಸ ಮಾಡ್ಲಿಲ್ಲ, ಅದು ಯಾಕೆ ಮಾಡ್ಲಿಲ್ಲ ಗೊತ್ತಿಲ್ಲ, ಅದು ಯಾವ್ದೋ ಪ್ರಭಾವಿ ರಾಜಕಾರಣಿ ಹೇಳಿದ್ರು ಅಂತ, ಅಥವಾ ಕಟ್ಟಡ ನಿರ್ಮಾಣ ಮಾಡಿದ್ರೆ ಯಾರನ್ನ ಪ್ರಭಾವಿ ವ್ಯಕ್ತಿ ಅಂತನೋ. ನೀವೇನಾದ್ರೂ ಈ ಒಂದು ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಿದ್ದೇ ಆದರೆ ನೆಲಮಂಗಲದಲ್ಲಿ ಇರ್ತಕ್ಕಂಥ ಎಲ್ಲಾ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಲಿಕ್ಕೆ 100% ಸಾಧ್ಯವಾಗುತ್ತೆ. ಒಂದ್ ವೇಳೆ ನೀವು ಈ ಒಂದು ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಲಿಕ್ಕೆ ಆಗೇ ಇಲ್ಲ ಅಂದ್ರೆ ನಿಮ್ಮ ಕೈಯಲ್ಲಿ ಯಾವುದೇ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದೇನಾದ್ರೂ ನೀವು ತೆರವುಗೊಳಿಸಿಲ್ಲ ಅಂತ ಅಂದ್ರೆ ಇದೇ ರೀತಿ ಪ್ರತಿದಿನ ಒಂದೊಂದು ಫುಟ್ಪಾತ್ ಒತ್ತುವರಿಗಳನ್ನ ನಮ್ಮ ವಾಹಿನಿಗಳಲ್ಲಿ ಪ್ರಸಾರ ಮಾಡ್ತಾ ಇರುವುದು ತೆರವಾಗಲಿದೆ. ಇನ್ಮೇಲೆ ನಿರಂತರವಾಗಿ ಸರಣಿ ಸುದ್ದಿಗಳು ಪ್ರಸಾರ ಆಗುತ್ತೆ. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ತೋರಿಸ್ತಕ್ಕಂತ ನಿಮ್ಮ ದರ್ಪ ದೌರ್ಜನ್ಯಗಳನ್ನ ಈ ಒಂದು ಪ್ರತಿಷ್ಠಿತ ಕಟ್ಟಡದ ಮೇಲೆ ತೋರಿಸ್ತೀರಾ, ಈ ಒಂದು ಖಾಸಗಿ ಆಸ್ಪತ್ರೆಯ ಮೇಲೆ ತೋರಿಸ್ತೀರಾ? ನೆಲಮಂಗಲ ನಗರಸಭೆ ಅಧಿಕಾರಿಗಳೇ, ಇದು ನಿಮಗೆ ಓಪನ್ ಚಾಲೆಂಜ್ ಅಂತಾನಾದ್ರೆ ಹೇಳ್ಬೋದು, ಅಥವಾ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಇತ್ತೀಚೆಗೆ ಫುಟ್ಪಾತ್ ತೆರವು ಮಾಡ್ತೀವಿ, ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡ್ತೀವಿ ಅಂತೇಳಿ ಶುರು ಮಾಡಿದೆ ನಿಮ್ಮ ಕೆಲಸ. ಸಾಮಾನ್ಯವಾಗಿ ನಾನು ನೋಡ್ತಲೇ ಇದ್ದೀನಿ, ಯಾವುದೇ ಸಂದರ್ಭದಲ್ಲಿ ನೀವು ಫುಟ್ಪಾತ್ ಒತ್ತುವರಿ ತೆರವು ಮಾಡ್ಬೇಕಾದ್ರೆ ನಿಮಗೆ ಸಿಗ್ತಕ್ಕಂಥ ಮೊದಲನೇ ಆಯ್ಕೆ ಯಾವ ರಸ್ತೆ ಅಂತಂದ್ರೆ ಸೊಂಡೆಕೊಪ್ಪ ರಸ್ತೆ. ಯಾಕೆಂದ್ರೆ ಆ ರಸ್ತೆಯ ಅರ್ಧದಷ್ಟು ಪ್ರದೇಶದಲ್ಲಿ ನಗರಸಭೆಗೆ ಸೇರಿರತಕ್ಕಂಥ ಅಂಗಡಿ ವಾಣಿಜ್ಯ ಮಳಿಗೆಗಳಿದ್ದಾವೆ. ಜೊತೆಗೆ ಅದು ಶುಕ್ರವಾರದ ಸಂತೆ ನಡೀತಕ್ಕಂಥ ಪ್ರದೇಶ. ಅಲ್ಲಿ ಸಾಮಾನ್ಯವಾಗಿ ಪ್ರತಿದಿನವೂ ತರಕಾರಿ ವ್ಯಾಪಾರಸ್ಥರು ರಸ್ತೆ ಮೇಲೆ ತರಕಾರಿಗಳನ್ನ ಇಟ್ಕೊಂಡು ಮಾರಾಟ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಈ ಒಂದು ರಸ್ತೆಯನ್ನು ನೀವು ಯಾಕೆ ಆಯ್ಕೆ ಮಾಡ್ತೀರಾ ಅಂತಂದ್ರೆ, ಆರಾಮಾಗಿ ನಮ್ಮ ನಗರಸಭೆಗೆ ಸೇರಿರ್ತಕ್ಕಂಥ ಅಂಗಡಿ ಮುಂದೆ ಇಟ್ಕೊಂಡಿರ್ತಕ್ಕಂಥ ಸಾಮಗ್ರಿಗಳನ್ನ ಒಳಗಡೆ ಎತ್ತಿಡಿಸ್ಬೋದು ಒಂದು. ಮತ್ತೆ ತರಕಾರಿ ವ್ಯಾಪಾರಿಗಳು, ಧ್ವನಿ ಇಲ್ಲದವರು, ಬಡವರು, ನಿರ್ಗತಿಕರು ಅವ್ರನ್ನ ಹೆಂಗೋ ಎದುರಿಸ್ಬಿಟ್ರೆ ಅವ್ರು ಎತ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ, ಜೆಸಿಬಿ ತಗೊಂಡು ತೆಳ್ಬಿಡ್ತೀವಿ, ತರಕಾರಿ ತಂದು ಮರಿಗೆ ಸುರಿತೀವಿ ಅಂದ್ಬಿಟ್ರೆ ಸಾಕು, ಅವ್ರು ಎತ್ಕೊಂಡು ಒಳಗಡೆ ಇಟ್ಕೋತಾರೆ, ಅಥವಾ ಒಂದು ವಾರಗಳ ಕಾಲ ಅದು ತಟಸ್ಥ ಆಗುತ್ತೆ. ಆದ್ರೆ ನಿಜವಾಗ್ಲೂ ಫುಟ್ಪಾತ್ ಒತ್ತುವರಿ ಅಂದ್ರೆ ಯಾವುದು? ಯಾವ ಫುಟ್ಪಾತ್ ಒತ್ತುವರಿಯನ್ನು ನೀವು ತೆರವುಗೊಳಿಸ್ಬೇಕು ಅಂದ್ರೆ, ಫುಟ್ಪಾತ್ನ ಮೇಲೆ ಪರ್ಮನೆಂಟ್ ಸ್ಟ್ರಕ್ಚರ್ ನಿರ್ಮಾಣ ಮಾಡಿರ್ತಾರಲ್ಲ ಅವರನ್ನ ತೆರವುಗೊಳಿಸ್ಬೇಕು. ತೋರಿಸ್ರಪ್ಪ ಪರ್ಮನೆಂಟ್ ಸ್ಟ್ರಕ್ಚರ್ ಎಲ್ಲ ಐತೆ, ನಾವು ಎಲ್ಲ ನೋಡಿದ್ದೀವಿ, ನಾವು ತೆರವುಗೊಳಿಸ್ತೀವಿ, ನಮ್ಮ ಕರ್ತವ್ಯ ಅಂತ ಹೇಳ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ. ಆದ್ರೆ ನಾವೀಗ ಒಂದು ವಿಡಿಯೋ ತೋರಿಸ್ತೀವಿ, ಅಲ್ಲಿರ್ತಕ್ಕಂಥ ಪರ್ಮನೆಂಟ್ ಸ್ಟ್ರಕ್ಚರ್ ಅನ್ನ ನೀವು ಕಟ್ಟಬೇಕಾದ್ರೆ ತಡಿಬಹುದಿತ್ತು, ಆದ್ರೆ ನೀವು ಕೆಲಸ ಮಾಡಲಿಲ್ಲ. ಅದು ಯಾಕೆ ಮಾಡಲಿಲ್ವೋ ಗೊತ್ತಿಲ್ಲ, ಅಥವಾ ಯಾವುದೋ ಪ್ರಭಾವಿ ರಾಜಕಾರಣಿ ಹೇಳಿದ್ರು ಅಂತ, ಅಥವಾ ಕಟ್ಟಡ ನಿರ್ಮಾಣ ಮಾಡಿರ್ತಕ್ಕಂಥ ಯಾರನ್ನ ಪ್ರಭಾವಿ ವ್ಯಕ್ತಿ ಅಂತನೋ ಗೊತ್ತಿಲ್ಲ. ನೀವು ಯಾಕೆ ತೆರವು ಮಾಡಲಿಲ್ಲ ಅಥವಾ ಯಾಕೆ ಆ ಸುದ್ದಿಗೆ ಹೋಗ್ಲಿಲ್ಲ ಅನ್ನೋದು ಗೊತ್ತಿಲ್ಲ, ಆದರೆ ತೆರವು ಮಾಡಿಲ್ಲ. ಆ ವಿಡಿಯೋ ನಾವು ತೋರಿಸ್ತೀವಿ ನೋಡಿ. ಇದೇ ವಿಡಿಯೋ, ಇದೇ ಜಾಗ ನಗರಸಭೆಯಿಂದ 500 ಮೀಟರ್ಗಿಂತ ಒಳ ಅಂತರದಲ್ಲಿ, ಅಥವಾ 500 ಮೀಟರ್ ಅಂತಾನೆ ಅನ್ಕೊಳ್ಳಿ, ಈ ಒಂದು ಅಂತರದಲ್ಲಿ ಬರ್ತಕ್ಕಂಥ ಜಾಗ. ಇತ್ತೀಚೆಗೆ ಏನು ನೀವು ಸೊಂಡೆಕೊಪ್ಪ ರಸ್ತೆಯಲ್ಲಿ ತೆರವು ಮಾಡಿದ್ರೋ ಅಲ್ಲಿಂದ 100 ಮೀಟರ್ ದೂರ, ಅಂದ್ರೆ ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ಜಾಗ BH ರಸ್ತೆ, ಬೆಂಗಳೂರು ಹೊನ್ನಾವರ ಮುಖ್ಯ ರಸ್ತೆ, ನೆಲಮಂಗಲಿಗೆ ಬರ್ತಕ್ಕಂಥ ಮುಖ್ಯ ರಸ್ತೆ ಇದು. ಈ ರಸ್ತೆಯಲ್ಲಿ ಇರ್ತಕ್ಕಂಥ ಜಾಗ ಇದು. ಎಲ್ಲೋ ಬೇರೆ ಗಡಿ ಪ್ರದೇಶದಲ್ಲೋ ಅಥವಾ ನಗರ ಪ್ರದೇಶದ ಗಡಿಯಲ್ಲೋ ಅಥವಾ ಯಾವ್ದಾದ್ರು ಒಳ ರಸ್ತೆಗಳಲ್ಲಿ ಇರ್ತಕ್ಕಂಥ ಜಾಗ ಅಲ್ಲ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸ್ತಕ್ಕಂಥ ರಸ್ತೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಇತ್ತೀಚೆಗೆ ತೀರಾತಿತ್ತರ 1 ವರ್ಷಗಳ ಹಿಂದೀಚೆಗೆ ಉದ್ಘಾಟನೆ ಆಗಿರ್ತಕ್ಕಂಥ VCNR ಆಸ್ಪತ್ರೆಯ ಕಟ್ಟಡದಲ್ಲಿ, ಕಟ್ಟಡದ ಮುಂಭಾಗದಲ್ಲಿ ಏನು ಫುಟ್ಪಾತ್ ಇದೆ ಅಥವಾ ಚರಂಡಿ ಮೇಲ್ಭಾಗ ಏನಿದೆ, ಅದರ ಮೇಲೆ VCNR ಆಸ್ಪತ್ರೆಯವರು ತಮ್ಮ ಆಸ್ಪತ್ರೆಯ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೋಸ್ಕರ, ತಮ್ಮ ಆಸ್ಪತ್ರೆಯ ಅಂದವನ್ನು ಹೆಚ್ಚಿಸಿಕೊಳ್ಳಲಿಕ್ಕೋಸ್ಕರ ಅಲ್ಲಿ ಪಾರ್ಕ್ ಅಂದ್ರೆ ಲ್ಯಾನ್ ಅನ್ನ ಹಾಕೊಂಡು ಗಿಡಗಳನ್ನ ನೆಟ್ಕೊಂಡು ಯಾವುದೇ ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ ಸ್ಟ್ರಕ್ಚರ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಸ್ಟ್ರಕ್ಚರ್ ಅನ್ನ ತೆರವುಗೊಳಿಸಿದ್ದೇ ಆದರೆ ಅದು ನಿಜವಾದ ನಿಮ್ಮ ಫುಟ್ಪಾತ್ ಒತ್ತುವರಿ ತೆರವು ಆಗುತ್ತೆ. BH ರಸ್ತೆಯಲ್ಲಿ ಇರ್ತಕ್ಕಂಥ ಹೂ ವ್ಯಾಪಾರಿಗಳು ಹಾಗೂ ತರಕಾರಿ ವ್ಯಾಪಾರಿಗಳ ಅಂಗಡಿಗಳನ್ನ ಒಳಗಡೆ ಎತ್ತಿಡಿಸ್ಬಿಟ್ಟು 4 ಶಟರ್ಗಳನ್ನ ಮುರಿದಾಕ್ಬಿಟ್ಟು ಅದನ್ನ
ಫೋಟೋಗಳನ್ನ ತೆಗೆದುಕೊಂಡು ಅದನ್ನು ನಿಮ್ಮ ಮೇಲಧಿಕಾರಿಗಳಿಗೆ ಅಪ್ಲೋಡ್ ಮಾಡಿ ಅಥವಾ ಒಂದು 4-5 ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿಕೊಂಡು ನಮ್ಮ ಕೆಲಸ ಮುಗೀತಪ್ಪ ಅಂತಕ್ಕಂಥ ಅಧಿಕಾರಿಗಳು ಖಂಡಿತವಾಗ್ಲೂ ಇದನ್ನ ನೀವು ನೋಡಲೇಬೇಕು. ಇದನ್ನ ನೋಡಿ ಒಂದು ವೇಳೆ ಏನಾದರೂ ನೀವು ಈ ಕೆಲಸವನ್ನ ಮಾಡಿದ್ದೆ ಆದರೆ ನೆಲಮಂಗಲದ ಸಾರ್ವಜನಿಕರ ಪರವಾಗಿ, ನೆಲಮಂಗಲ ನಗರದ ಸಾರ್ವಜನಿಕರ ಪರವಾಗಿ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ರೀತಿ ಇದೊಂದೇ ಅಲ್ಲ, ಇದು ನಿಮಗೆ ಆರಂಭದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ನೀವೇನಾದರೂ ಈ ಒಂದು ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಿದ್ದೇ ಆದರೆ ನೆಲಮಂಗಲದಲ್ಲಿ ಇರ್ತಕ್ಕಂಥ ಎಲ್ಲಾ ಫುಟ್ಪಾತ್ ಒತ್ತುವರಿಯನ್ನು ನೀವು ತೆರವುಗೊಳಿಸೋದಕ್ಕೆ 100% ಸಾಧ್ಯವಾಗುತ್ತೆ. ಒಂದು ವೇಳೆ ನೀವು ಈ ಒಂದು ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸ್ಲಿಕ್ಕೆ ಆಗೇ ಇಲ್ಲ ಅಂತ ಅಂದ್ರೆ ನಿಮ್ಮ ಕೈಯಲ್ಲಿ ಯಾವುದೇ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಈ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಿದ್ರೆ ಇನ್ನು ಯಾವುದೇ ಪ್ರಭಾವಿಗಳು ಯಾರು ಕೂಡ ತಮ್ಮ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸ್ಲಿಕ್ಕೆ ಬಿಡಲ್ಲ ಅನ್ನೋ ಥರ ಪ್ರಶ್ನೆನೇ ಉದ್ಭವ ಆಗಲ್ಲ. ಬಿಡಲೇಬೇಕು, ತೆರವುಗೊಳಿಸಲೇಬೇಕು. ಇದೇನಾದ್ರು ನೀವು ತೆರವುಗೊಳಿಸಿಲ್ಲ ಅಂತ ಅಂದ್ರೆ ಇದೇ ರೀತಿ ಪ್ರತಿದಿನ ಒಂದೊಂದು ಫುಟ್ಪಾತ್ ಒತ್ತುವರಿಗಳನ್ನು ಹುಡುಕಿ ಅಲ್ಲಿರ್ತಕ್ಕಂಥ ವಿಡಿಯೋ ಮಾಡಿ ತಮಗೆ ನಾನು ಕಳಿಸ್ತಾ ಇರ್ತೀನಿ ಹಾಗೂ ನಮ್ಮ ವಾಹಿನಿಗಳಲ್ಲಿ ಪ್ರಸಾರ ಮಾಡ್ತಾ ಇರ್ತೀನಿ. ಹಂಗಂತ ಇದು ಕೇವಲ ಒಂದು ಆಸ್ಪತ್ರೆಯ ಮೇಲೆ ಮಾಡ್ತಿರ್ತಕ್ಕಂಥ ಆರೋಪ ಅಥವಾ ವೈಯಕ್ತಿಕ ನಿಂದನೆ ಅಂತಲ್ಲ. ಇದೇನಾದರೂ ನಿಮಗೆ ಸುಲಭವಾಗಾದರೆ ಇಡೀ ಟೌನಲ್ಲಿ ಇರ್ತಕ್ಕಂಥ ಎಲ್ಲ ಫುಟ್ಪಾತ್ ಒತ್ತುವರಿಯನ್ನು ತೆರವು ಮಾಡ್ತೀರಾ ಅನ್ನೋ ಭರವಸೆ ನಮಗಿದೆ. ಹಾಗಾಗಿ ಇದು ಆರಂಭದಲ್ಲಿ ನಿಮ್ಮ ನಗರಸಭೆಯ ಪಕ್ಕದಲ್ಲೇ ಇರೋದ್ರಿಂದ ಆರಂಭದಲ್ಲಿ ಇದು ಹೇಳ್ತಾ ಇರ್ತಕ್ಕಂಥ ಮಾತು. ನಾಳೆ ಅಥವಾ ನಾಡಿದ್ದು ಅಥವಾ 3 ದಿವಸ 4 ದಿವಸ ಆದ ಮೇಲೂ ಕೂಡ ಇದು ಒತ್ತುವರಿ ತೆರವಾಗಲಿಲ್ಲ ಅಂದ್ರೆ ಇನ್ಮೇಲೆ ನಿರಂತರವಾಗಿ ಸರಣಿ ಸುದ್ದಿಗಳು ಪ್ರಸಾರ ಆಗ್ತೆ. ಈ ಒಂದು ಫುಟ್ಪಾತ್ ಒತ್ತುವರಿ ವಿಚಾರದಲ್ಲಿ ಯಾವುದೇ ಪ್ರಭಾವವೇ ಆಗಿರಲಿ, ಸಾರ್ವಜನಿಕರ ರಸ್ತೆಯನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಯಾವುದೇ ಪ್ರಭಾವವೇ ಆಗಿರಲಿ, ಅಥವಾ ಪಾದಚಾರಿಗಳ ಅನಾನುಕೂಲವನ್ನು ಮಾಡ್ತಕ್ಕಂಥ ಯಾರೇ ಆಗಿರಲಿ, ಅದಂತೂ ಖಂಡಿತವಾಗ್ಲೂ ಸರಣಿಯ ರೂಪದಲ್ಲಿ ಸುದ್ದಿಗಳು ಪ್ರಸಾರ ಆಗ್ತಾನೆ ಇರ್ತವೆ ಅಧಿಕಾರಿಗಳೇ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಿಜಿಟಲ್ ವಾರ್ತೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.